ಲಂಚದ ಹಣದೊಂದಿಗೇನೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಇಲ್ಲೊಬ್ಬ ಇನ್ಸ್ಪೆಕ್ಟರ್. ಲಂಚವನ್ನು ತೆಗೆದುಕೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿರುವಂಥದ್ದು KP ಅಗ್ರಹಾರ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಈಗ ಅರೆಸ್ಟ್ ಆಗಿದ್ದಾನೆ. ಅದು ಲಂಚವನ್ನು ತೆಗೆದುಕೊಳ್ಬೇಕಾದ್ರೆ 4 ಲಕ್ಷ ರೂಪಾಯಿಯನ್ನ ಲಂಚ ತೆಗೆದುಕೊಳ್ತಾ ಇದ್ದ. ಅದೇ ಸಮಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಭರ್ಜರಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಇನ್ಸ್ಪೆಕ್ಟರ್. ಅರೆಸ್ಟ್ ಕೂಡ ಆಗಿದ್ದಾನೆ. ಒಂದಲ್ಲ ಎರಡಲ್ಲ 4 ಲಕ್ಷ ರೂಪಾಯಿ ಲಂಚನ ಕೇಳಿರ್ತಾನೆ, ಕೊಡೋಕೆ ಬಂದಿರ್ತಾರೆ, ಆವಾಗ ಸಿಕ್ಕಿಬಿದ್ದಿರುವಂಥದ್ದು. ಚೀಟಿ ವ್ಯವಹಾರದ ಕೇಸನ್ನು ಮುಚ್ಚಿ ಹಾಕೋಕೆ ಸ್ಕೆಚ್ ಹಾಕಲಾಗಿತ್ತು. ಅಲ್ಲಿ ದೂರುದಾರ ಆಗಿರುವಂತಹ ಮೊಹಮ್ಮದ್ ಅಕ್ಬರ್ ಎಂಬುವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಅಧಿಕಾರಿಯೊಬ್ಬರು. ಇನ್ಸ್ಪೆಕ್ಟರ್ ಗೋವಿಂದರಾಜು ಬಣ್ಣ ಈಗ ಎಲ್ಲವೂ ಕೂಡ ಬಯಲಾಗಿದೆ. ಕೇಸ್ನಿಂದ ಹೆಸರು ತೆಗೆದು ಹಾಕೋಕೆ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿರ್ತಾನೆ ಈ ಕಾಕಿ ಇನ್ಸ್ಪೆಕ್ಟರ್. ಈಗಾಗಲೇ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೂಡ ವಸೂಲಿ ಮಾಡಿರ್ತಾನೆ. ಬಾಕಿಯ 4 ಲಕ್ಷ ಬೇಕಲ್ಲ, ಆ ಹಣನ ತೆಗೆದುಕೊಂಡು ಬರಬೇಕಾದ್ರೆ CC ಕಂಟ್ರೋಲ್ ಹೆದರಿಕೆ ಗೊತ್ತಾಗುತ್ತೆ. ಚಾಮರಾಜಪೇಟೆ CAR ಮೈದಾನದಲ್ಲಿ ಡ್ರಾಮಾ ನಡೆದು ಹೋಗಿದೆ. ಪೊಲೀಸ್ ಜೀಪ್ನಲ್ಲಿನೇ ಕುಳಿತು ಹಣ ಪಡೆಯುತ್ತಿರುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅವಾಗ ಸಿಕ್ಕಿಬಿದ್ದಿದ್ದಾರೆ. ಲಂಚದ ಹಣದೊಂದಿಗೇನೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು ಇಲ್ಲೊಬ್ಬ ಇನ್ಸ್ಪೆಕ್ಟರ್. ಲಂಚದ ಕೂಪ ಆಗ್ತಾ ಇದೆಯಾ? ಕೆಲ ಅಧಿಕಾರಿಗಳು ತೆಗೆದುಕೊಳ್ತಿರುವಂತಹ ದುಡ್ಡುಗಳಿಂದ ಅಥವಾ ಮಾಡ್ತಿರುವಂತಹ ಕೆಲಸಗಳಿಂದ ಬೇರೆ ಬೇರೆ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಒಂದು ಚೀಟಿ ವ್ಯವಹಾರ ನಡೀತಾ ಇರುತ್ತೆ, ಆ ಕೇಸನ್ನು ಮುಚ್ಚಾಕಬೇಕು. ಕಂಪ್ಲೇಂಟ್ ಕೊಟ್ಟಿರ್ತಾನಲ್ಲ ಆ ವ್ಯಕ್ತಿ, ಮೊಹಮ್ಮದ್ ಅಕ್ಬರ್ ಅಂತ ಏನೋ ಆತನ ಹೆಸರು. ಅದು ನನಗೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ನಿನ್ನ ಹೆಸರನ್ನು ಎಲ್ಲವನ್ನು ಕೂಡ ತೆಗೆದಾಕ್ತೀನಿ, ನಿನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಮಾಡ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ 5 ಲಕ್ಷ ಕೊಡಬೇಕಾಗುತ್ತೆ ನೀನಂತ. ಅದಕ್ಕೆ ಆತ ಒಪ್ಕೊಂಡಿರ್ತಾನೆ ಅನ್ಸುತ್ತೆ. ಯಾಕಂದ್ರೆ ಆತ ದುಡ್ಡು ಇರುತ್ತೆ, ಏನೋ ಚೀಟಿ ವ್ಯವಹಾರ ಅಂತೆಲ್ಲ ಸಾಕಷ್ಟು ದುಡ್ಡು ಬಂದಿರ್ಬೋದು. KP ಅಗ್ರಹಾರ ಇನ್ಸ್ಪೆಕ್ಟರ್ ಸಿಕ್ಕಿರುವಂಥದ್ದು ಗಮನಿಸ್ತಾ ಇದ್ದೀರಾ. 1 ಲಕ್ಷ ಅಡ್ವಾನ್ಸ್ ಆಗಲೇ ಇಸ್ಕೊಂಡಿರ್ತಾನೆ, ಇನ್ನೂ ಬಾಕಿ 4 ಲಕ್ಷ ಕೊಡಬೇಕು. ಅದನ್ನು ತಗೊಂಡು ಬಂದಾಗ ಈ ವಿಚಾರ ಹೇಳಿರ್ತಾರೆ ಅನ್ಸುತ್ತೆ. ಯಾರಾದರೂ ಹಿಂಗೆ ಕೇಳ್ತಾ ಇದ್ದಾರೆ ಲಂಚ ನೋಡಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಗೊತ್ತಾಗಿರುತ್ತೆ. ಅವರು ಬಂದು ಆ ದುಡ್ಡನ್ನು ಕೊಡಬೇಕಾದ್ರೆ ದುಡ್ಡು ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿದ್ದಾರೆ. ಅರೆಸ್ಟ್ ಕೂಡ ಮಾಡಿದ್ದಾರೆ. ಚೀಟಿ ವ್ಯವಹಾರದಲ್ಲಿ ಒಂದು ಕೇಸು, ಅದನ್ನು ಮುಚ್ಚಾಕಬೇಕಾಗಿತ್ತು. ಲಕ್ಷಾಂತಗಟ್ಟಲೆ ಲಕ್ಷ ಲಂಚವನ್ನು ಕೇಳಿ ತೆಗೆದುಕೊಳ್ಳುವಾಗ ಸಿಕ್ಕಿ ಬಿದ್ದಿರುವಂಥದ್ದು ಮೊಹಮ್ಮದ್ ಅಕ್ಬರ್. ಆತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವ್ರು ದುಡ್ಡು ಕೊಡೋಕೆ ಬಂದಾಗ ಇದೆಲ್ಲವೂ ಕೂಡ ಬಯಲಾಗಿದೆ. ಆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಏನಿದ್ದಾರೆ, ಆ ಗೋವಿಂದರಾಜ್ ಅಂತ ಅವ್ರ ಹೆಸರು, ಅವರು ಸಿಕ್ಕಿಬಿದ್ದಿದ್ದಾರೆ. ಈಗ ಆ ದುಡ್ಡಿನ ಸಮೇತ 4 ಲಕ್ಷ ಏನು ಹಣ ಇದೆ, ಆ ಹಣದ ವಿಚಾರವಾಗಿ ಪೊಲೀಸ್ ಜೀಪ್ನಲ್ಲಿ ಕುತ್ಕೊಂಡಿರ್ತಾರೆ, ದುಡ್ಡು ತಗೊಳ್ತಾ ಇರ್ತಾರೆ. ತಗೊಳ್ಬೇಕಾದ್ರೆ ಸಿಕ್ಕಿದ್ದಾರೆ. ಚಾಮರಾಜಪೇಟೆ CAR ಮೈದಾನದಲ್ಲಿ ಸಿಕ್ಕಿರುವಂಥದ್ದು. ಲಂಚವನ್ನು ತೆಗೆದುಕೊಳ್ತಿದ್ದಂತಹ ಆಡಿಯೋ ಕೂಡ ಸಿಕ್ಕಿದೆ. ದೂರುದಾರ ಅಕ್ಬರ್ ನೀಡಿದಂತಹ ಆಡಿಯೋ ಸಾಕ್ಷ್ಯವೇ. ಇನ್ಸ್ಪೆಕ್ಟರ್ ಲಂಚನ ತೆಗೆದುಕೊಳ್ತಾ ಇದ್ದ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷ್ಯ. ಬೆದರಿಕೆ ಹಾಕಿರ್ತಾರೆ, ಅಧಿಕಾರಿಗಳಿಗೆ ಶಾಕ್ ಕೂಡ ಹಾಕ್ತಾರೆ. ಹಣ ನೀಡದಿದ್ರೆ ಸುಳ್ಳು ಕೇಸನ್ನು ಹಾಕ್ತೇನೆ ಅಂತ ಅಧಿಕಾರಿ ಹೇಳಿರ್ತಾನೆ, ಜೈಲು ಪಾಲು ಮಾಡಿಬಿಡ್ತೀನಿ ಅಂತ. ಸಮವಸ್ತ್ರದಲ್ಲಿನೇ ಸಿಕ್ಕಿಬಿದ್ದಿದ್ದಾನೆ ಅಧಿಕಾರಿಗ. ಲಂಚ ತಗೋಬೇಕಾದ ಲೋಕಾಯುಕ್ತ SP ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿತ್ತು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ವಿರುದ್ಧ FIR ದಾಖಲಾಗಿದೆ. ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಹಿಂದಿನ ಹಗರಣಗಳು ಕೂಡ ಕೆದಕಲಿದ್ದಾರೆ ಅಧಿಕಾರಿಗಳು. ತನಿಖಾ ತಂಡ ಏನಿದೆ ಅವೆಲ್ಲವನ್ನು ಕೆದಕ್ತಾರೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಕಿರುಕುಳ ನೀಡಿದ್ರ ಗೋವಿಂದರಾಜು. ಎಷ್ಟು ಕೇಸ್ಗಳಲ್ಲಿ ಹಿಂಗು ಮಾಡಿದ್ದಾರೆ. ಇಲಾಖೆಗೆ ಮುಜುಗರ ತಂದಿದೆ ಈ ಘಟನೆ. ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದವನೇ ಈಗ ಅಭಕ್ಷಕನಾಗಿ ಜನರಿಂದ ದುಡ್ಡು ಪೀಕ್ತಾ ಇದ್ದಾನೆ, ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾನೆ, ಕಮ್ಮಿ ಎಣಿಸ್ತಾ ಇದ್ದಾನೆ ಈ ಖತರ್ನಾಕ್ ಇನ್ಸ್ಪೆಕ್ಟರ್. ಈ ಪುಂಡಾಟಿಕೆಗಳಿಗೆ ಬ್ರೇಕ್ ಹಾಕಲು ಲೋಕಾಯುಕ್ತ ಅಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಪೊಲೀಸರಂದ್ರೆ ನ್ಯಾಯ ಕೊಡಿಸ್ಬೇಕು ಸಾರ್ವಜನಿಕರಿಗೆ, ಆದ್ರೆ ಇವರು ಹಂಗ್ ಮಾಡ್ತಾ ಇಲ್ಲ. ರಕ್ಷಕರೇ ಭಕ್ಷಕರಾಗಿ ನಿಂತ್ಕೊಂಡು ಜನರ ಹತ್ರ, ಜನಸಾಮಾನ್ಯರ ಹತ್ರ ದುಡ್ಡನ್ನ ಕಿತ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಂಚವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇಸನ್ನು ಮುಚ್ಚಾಕ್ತೀನಿ, ಒಂದ್ ವೇಳೆ ನಾನು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ
ನಿನ್ನ ಮೇಲೆ ಈ ಕೇಸ್ ಏನಿದೆ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಕೇಸ್ಗಳನ್ನು ಸೇರಿಸಿ ಬೇರೆ ಬೇರೆ ಕೇಸ್ಗಳನ್ನು ಕೂಡ ಹಾಕ್ಬಿಡ್ತೀನಿ ನಿನ್ನ ಮೇಲೆ ಅಂತ ಎದುರಿಸೋದು. ಒಂದು ಗ್ರೌಂಡ್ನಲ್ಲಿ ಕರೆಸ್ಕೊಂಡಿದ್ದಾರೆ, ದುಡ್ಡು ಕೊಡಬೇಕಾದ್ರೆ ಪೊಲೀಸ್ ಡ್ರೆಸ್ನಲ್ಲೇ ಬಂದಿದ್ದಾನೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ಸಿಕ್ಬಿದ್ದಾನೆ ಅಡ್ಡಾಂಡಾಗಿ. ಹಿಂಗೆ ಆಗಬೇಕು, ಕೆಲಸದಿಂದ ತೆಗೆದಾಕಬೇಕು ಅಷ್ಟೇ ಅಲ್ಲ, ಜೈಲಿಗೆ ಕಳಿಸ್ಬೇಕು, ಕಂಬಿ ಎಣಿಸ್ಬೇಕು. ಒಬ್ಬ ಇನ್ಸ್ಪೆಕ್ಟರ್ ಆಗಿ ಬೇರೆಯವ್ರು ತಪ್ಪು ಮಾಡಿದರೆ ಒದ್ದೊಳಗಾಗ್ತೀರಾ? ಇಲ್ಲ, ಅವನೇನೋ ತಪ್ಪು ಮಾಡ್ತಿದ್ದರೆ ಕೂಡ ಕೆಲವೊಂದು ಬಾರಿ ಪೊಲೀಸ್ ಭಾಷೆಯಲ್ಲಿ ಮಾತನಾಡ್ತೀರಾ ನೀವು, ಏನು ಹಂಗೆ ಹಿಂಗೆ ಅಂತ ಹೇಳಿ. ಆದರೆ ನೀವೇ ಹಿಂಗೆ ತಪ್ಪು ಮಾಡಿದಾಗ ನಿಮ್ಮನ್ನೇನು ಮಾಡಬೇಕು? ನಿಮ್ಮನ್ನು ಅದೇ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಹೆಂಗಿರುತ್ತೆ? ಪೊಲೀಸರು ಕೆಲವೊಂದು ಟೈಮ್ನಲ್ಲಿ ಎಲ್ಲ ಪೊಲೀಸರು ಹಿಂಗೇನು ಇರೋದಿಲ್ಲ, ಎಲ್ರಿಗೂ ಹೇಳೋದು ತಪ್ಪಾಗುತ್ತೆ. ಆದರೆ ಕೆಲವೊಬ್ಬರೇನು ಈ ರೀತಿಯಾಗಿ ಮಾಡ್ತಾರಲ್ಲ, ಅವ್ರಿಗೆ ಅವ್ರ ಭಾಷೆಯಲ್ಲಿ ಅವ್ರ ರೀತಿಯಲ್ಲಿ ಟ್ರೀಟ್ಮೆಂಟ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅದು ಅಂತ ಹೇಳಿ. ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳಿ ಹೆದರಿಸಿ ಬೆದರಿಸಿ ದುಡ್ಡು ಕಿತ್ಕೊಂಡ್ಬಿಡೋಣ ಅನ್ನೋಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಅಥವಾ ನಾವು ಬೆದರಿಸಿದೆ ಎಂಥರಾದ್ರೂ ದುಡ್ಡು ಕೊಡ್ತಾರೆ, ಇಲ್ಲಾಂದ್ರೆ ಕೇಸ್ ಹಾಕ್ಬಿಡ್ತಾರಲ್ಲ, ಬೇರೆ ಬೇರೆ ಕೇಸ್ಗಳು. ಕೆಲವ್ರು ಹಿಂಗೆ ಮಾಡೋದು, ನೀನು ಕೊಡ್ತೀಯಾ ಇಲ್ಲ ನಾನು ಕೇಳಿದಷ್ಟು ಹಣ, ಇಲ್ಲ ಅಂದರೆ ಇನ್ನೊಂದಷ್ಟು ಕೇಸ್ ಹಾಕ್ತೀನಿ ನಿನ್ನ ಮೇಲೆ. ಚೀಟಿ ಕೇಸ್ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಬೇರೆ ಬೇರೆ ಕೇಸ್ಗಳನ್ನು ಹಾಕಿ ನಿನ್ನ ಅಲ್ದ್ಬಿಡು, ಜೀವನ ಪೂರ್ತಿ ಕೋರ್ಟ್ಗೆ, ಮನೆಗೆ, ಸ್ಟೇಷನ್ಗೆ ಎಲ್ಲ ಕಡೆ ಅಲ್ದ್ಕೊಂಡಿರು ಅಂತ ಹೇಳಿ ಬಿಟ್ಬಿಡ್ತಾರೆ. ದುಡ್ಡು ಕೊಟ್ಟರೆ ಮಾತ್ರ ಓ ಆಯಿತು, ಅದೆಂಥ ಕೇಸ್ ಇದ್ದರೂ ಸರಿ, ನಿನ್ನ ಹೆಸರನ್ನೇ ತೆಗೆದಾಕ್ತೀನಿ ಅಂತ ತಲೆ ಕೆಡಿಸ್ಕೊಂಡು ಹೋಗು. ಒಟ್ಟಿನಲ್ಲಿ ಅವ್ರಿಗೆ ಹೊಂದಾಣಿಕೆಯಿಂದ ಇರಬೇಕು, ಅವ್ರ ಹತ್ರ ಚೆನ್ನಾಗಿರಬೇಕು, ಇದ್ದರೆ ಎಲ್ಲವೂ ಕೂಡ ಓಕೆ. ಅವ್ರಿಗೆ ಇಲ್ಲ ಸ್ವಲ್ಪ ಏನಾದರೂ ಅವ್ರಿಗೆ ಎದುರು ಮಾತಾಡಿದ್ದು, ವಾದ ಮಾಡಿದರೆ ಬೇರೆ ರೀತಿ ಹ್ಯಾಂಡಲ್ ಮಾಡ್ತಾರೆ. ಸಾರ್ವಜನಿಕರು ನಂಬಿಕೆಯನ್ನು ಕಳೆದುಕೊಳ್ತಾರೆ ಇಂಥ ಪೊಲೀಸ್ಗಳನ್ನು, ಇನ್ಸ್ಪೆಕ್ಟರ್ಗಳನ್ನು ನೋಡಿದಾಗ. ಕಂಬಿ ಎಣಿಸ್ತಾ ಇದ್ದಾನೆ ಈಗ ಇನ್ಸ್ಪೆಕ್ಟರ್ ಸಿಕ್ಕರಂತ ಗೋವಿಂದರಾಜ್ ಏನಿದ್ದಾನೆ ಇನ್ಸ್ಪೆಕ್ಟರು. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ಒಂದು ಖಡಕ್ ವಾರ್ನಿಂಗ್, ಹೆಜ್ಜೆ ಇಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಯಾರೋ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಎಚ್ಚರಿಕೆ ಮೂಡಿಸಿದ. ವಿಜಯನವರೇ ತೋರಿಸಿ. ನಾವೇನೇ ಕಾನೂನು ಪ್ರಕಾರ ಮಾಡ್ತೀವಿ. ಏನಕ್ಕೆ ಬಂದಿದ್ದಾರೆ ತೋರ್ಸಲ್ಲ, ಏನಕ್ಕೆ ಮಾಡಿದ್ದಾರೆ ಬರ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಲಿ. ತಗೊಂಡ್ ಬರ್ತಾ ಇದೀನಿ ಕೆಳಗಡೆ, ಬಂದ್ರೆ ನಮ್ಮನ್ನ ಕತೆಗಳು ಬೇಡ. ಯಾವ ಕತೆ ಇಲ್ಲ ಸರ್, ಹೇಳ್ತಾರೋ ಈ ತರ ಬರ್ಬಾರ ತಪ್ಪು, ನೋಟಿಸ್ ಇಲ್ದೆ ಗುಂಡ ಆಕ್ಟ್ ಮಾಡಿದೀನ ನಾನು, ಮರ್ಡರ್ ಮಾಡಿದೀನ ನಾನು. ವಿಕಾಸ್ ಚೌಧರಿಗೂ ಇದೆ, ಹರೀಶ್ ಎಲ್ಲ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕಾಂತಾಗೂ ಇದೆ, ಏನ್ ಅನ್ಕೊಂಡಿದ್ದಾರೆ? ಸಮಾಜದಲ್ಲಿ ನಮಗೂ ಮಾನ ಮರ್ಯಾದೆ ತೆಗಿಯಕ್ ಬರ್ತಾರ, ಮಾನ ಮರ್ಯಾದೆ ಯಾರೇ ನಿಮ್ ಹೈ ಅಥಾರಿಟಿ, ಮಾನ ಮರ್ಯಾದೆ ತೆಗಿಯಕ್ ಬರ್ತಾರ? ಯಾಕೆ ಬರೀ ಡಿಫಾಮೇಶನ್ ಹೋಗ್ತಿಲ್ಲ ಮೇಡಮ್. ತಗೊಳ್ಳಿ ಸರ್, ಏನ್ FIR? ಏನ್ FIR ಅದು? ನಮಗ್ ಓದಕ್ ಬರಲ್ಲ ಕನ್ನಡ. ಕೊಡಿ ಇಲ್ಲಿ, ಇಲ್ಲಿ ಕೊಡಿ, ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ಅದು ಮತ್ ಅದೇನದು? ಏನಿಲ್ಲ, ನಾನ್ ಯಾರ ಪರವಾಗಿ ನಮ್ ವಕೀಲೇ ಬರ್ಬೇಕು, ನಮ್ ವಕೀಲ್ ಬರ್ಬೇಕು, ನಾವು ತಗೋತೀವಿ ಎಲ್ಲಾನು. ನಾವು ಕೋಆಪರೇಟ್ ಮಾಡಕ್ ರೆಡಿ ಇದೀವಿ. ವಿ ವಿಲ್ ಕೋಆಪರೇಟ್ ಫಾರ್ ದ ಇನ್ವೆಸ್ಟಿಗೇಷನ್, ಬಟ್ ಮೈ ವಕೀಲ್ ಶುಡ್ ಕಮ್. ಐ ಹ್ಯಾವ್ ಅ ರೈಟ್ ಟು ಮೈ ಲಾಯರ್. ದಿಸ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಮಲ್ಟಿಪಲ್ ಟೈಮ್ಸ್.
ನಿಮ್ಗೆಲ್ಲ ಎಲ್ಲ ಮಾಡಿ, ಇದೆ ಮಾಡಿ, ಅಂದ್ಬಿಟ್ಟು ಮಾಡಿ. ನಿಮ್ಗೆ ಮಾಡಿ, ಎಲ್ಲ ಇದೆ ವಿಡಿಯೋ ಮಾಡ್ಕೊಳ್ಳಿ. ಅಂದ್ಬಿಟ್ಟು ಸರ್ಚ್ ವಾರೆಂಟ್ ಹಾಕೊಂಡು ಲೋಕಲ್ వచ్చినారు ನನ್ನ ರೂಮಿಗೆ ಹಿಡಿಸ್ಕೊಂಡು వచ్చినారు ಏನ್ರಿ ನೀವು ರೂಮಿಗೆ ಹೇಳ್ಕೊಂಡು ಬಂದಿದ್ದಾರೆ ನನ್ನ ರೂಮಿಗೆ ಹೇಳ್ಕೊಂಡು ಬಂದಿದ್ದಾರೆ ವಿಡಿಯೋ ರೆಕಾರ್ಡಿಂಗ್ ಆನ್ ಆಗೈತೆ ಅಂತ ಇವೆಲ್ಲ ಬೇಡ. ಏನಿದೆ ಕಾನೂನು ಪ್ರಕಾರವಾಗಿ ಆಯ್ತು. ನಿಮ್ ಲಾಯರ್ ಕರ್ಸಿ. ಕಾನೂನು ಪ್ರಕಾರ ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ ಹಾ. ಸರ್ಚ್ ವಾರೆಂಟ್ ಗಳು ಇದೆಯಾ ನಿಮ್ಮ ಹತ್ರ? ಏನ್ರಿ ಈ ತರ ಒಳಗಡೆ ಬಂದು ಬಂದು ನೋಟಿಸ್ ಕೊಟ್ಟು ಈ ತರ terrorist ಎಲ್ಲ ಮಾಡ್ತಾ ಇದ್ದೀರಾ ಏನೋ ಬೇರೆ ಕಾನೂನು ನೀವು? ನೀವು ರೈಫಲ್ಸ್ ಯಾರ್ರಿ? ಆರ್ಮ್ಸ್ ಆಕ್ಟ್ ಅಲ್ಲಿ ಇದೀರಾ ನಾನು ಎಲ್ಲದಕ್ಕೂ ಈ ತರ ಯಾವ ಆಕ್ಟ್ ಇದೆಯಲ್ಲ ತೋರಿಸಿ ಬರಪ್ಪ. ಏನಪ್ಪ ಯಾವ ಆಕ್ಟ್ ಇದೆಯಲ್ಲ ತೋರಿಸಿ. ತೋರಿಸಿ ನಿಮ್ಮ advocate ನ ಕರ್ಕೊಂಡು ಕರ್ಸಿ. ಹೋಗಕ್ ಮುಂಚೆ ತೋರಿಸಿ ಸರ್ ಕರ್ಕೊಂಡು ಹೋದ್ಮೇಲೆ advocate ನ ಕರ್ಸಿ. ಕಳಿಸ್ತೀನಿ ನಾವು ಹೋಗೋದಿಲ್ಲ. ಕರ್ಸಿ. ನಾವು ನಾವು ಹೋಗೋದಿಲ್ಲ. ಅಡ್ವೊಕೇಟ್ ಬರೋರಿಗೆ ನಾವು ಬರಲ್ಲ ಮಾಡ್ಕೊಳ್ಳಿ ವಿಜಯನವ್ರೆ. ತೋರಿಸಿ ಹಾ ನಾವೇನೇ ಕಾನೂನು ಪ್ರಕಾರ ಮಾಡ್ತೀನಿ. ಏನಕ್ಕೆ ಮಾಡಿ, ಮಾಡಿ. ತೋರ್ಸಲ್ಲ ಏನಕ್ಕೆ ಮಾಡಿದ್ದಾರೆ ಬರ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಲಿ ಓಡೋಗಕ್ ಬಿಟ್ಕೊಡಕ್ಕಾಗತ್ತೆ ಯಾವ ಒಳಗೆ ನಾನು ಯಾರು ಕಳಿಸ್ತಿದ್ದೀನಿ. ಹೊರದ್ರು? ಯಾ? ಯಾರು ಹೊರದ್ರು? ಬಟ್ಟೆ ಹಾಕಿರೋದು ತಗೊಂಡ್ ಬರ್ತಾ ಇದ್ದೀನಿ ಕೆಳಗಡೆ ನೀವು ಯಾರು ಬಂದ್ಬಿಟ್ಟು ಹೊರದ್ರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.